TV9 ಅಂದ್ರೆ ಇಂಪ್ಯಾಕ್ಟ್, TV9 ಅಂದ್ರೆ ಕನ್ನಡಿಗರ ನಂಬಿಕೆ. 5 ವರ್ಷದಿಂದ ಅಲೆದ್ರೂ ಕೂಡ ಸಿಗದ ಮನೆ 12 ಗಂಟೆಯಲ್ಲೇ ಸಿಕ್ಕಿದೆ. ಇದು TV9 ವರದಿಯ ಬಿಗ್ ಇಂಪ್ಯಾಕ್ಟ್. TV9 ನಲ್ಲಿ ವರದಿ ಪ್ರಸಾರವಾಗಿತ್ತು. ವಿಶೇಷ ಚೇತನ ಕ್ರೀಡಾ ಸಾಧಕನಿಗೆ ಈಗ ಸೂರು ಸಿಕ್ಕಿದೆ. ಕ್ರೀಡಾಪಟುವಿಗೆ ಬೇಕಿದೆ ಸೂರು. ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ಕ್ರೀಡಾಪಟುವಿಗೆ ಬೇಕಾಗಿದೆ ಸೂರು ಅನ್ನೋ ಶೀರ್ಷಿಕೆಯಲ್ಲಿ ವರದಿಯನ್ನ ಪ್ರಸಾರ ಮಾಡಲಾಗಿತ್ತು. ಆ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. TV9 ವರದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಫ್ಲಾಟ್ ಮಂಜೂರು ಮಾಡಲಾಗಿದೆ. ವಿಶೇಷ ಚೇತನ ಕ್ರೀಡಾಪಟು ಪ್ರಸಾದ್ ಕುಟುಂಬಕ್ಕೆ ಫ್ಲಾಟ್ ಅನ್ನ ನೀಡಲಾಗಿದೆ. ಬಿದರಹಳ್ಳಿ ಎ ಬ್ಲಾಕ್ನ 601ನೇ ಸಂಖ್ಯೆಯ ಫ್ಲಾಟ್ ಅನ್ನ ನೀಡಲಾಗಿದೆ. ಪ್ರಸಾದ್ ತಂದೆ ರಾಮುಗೆ ಹಂಚಿಕೆ ಮಾಡಿದಂತಹ ಪರಶುರಾಮ್ ಪತ್ರವನ್ನು ನೀಡಿದ್ದಾರೆ. ರಾಜೀವ್ ಗಾಂಧಿ ವಸತಿ ನಿಗಮದ MD ಪರಶುರಾಮ್ ಮನೆಯನ್ನು ನೀಡಿದ್ದಾರೆ. ಶಾಸಕರ ಕೋಟಾದಡಿಯಲ್ಲಿ ಪ್ರಸಾದ್ ಕುಟುಂಬಕ್ಕೆ ಫ್ಲಾಟ್ ಹಂಚಿಕೆ ಮಾಡಲಾಗಿದೆ. ಇದು TV9ನ ಇಂಪ್ಯಾಕ್ಟ್. ಕನ್ನಡಿಗರ ನಂಬಿಕೆ TV9. 5 ವರ್ಷದಿಂದಲೂ ಕೂಡ ಅಲಿತಾ ಇದ್ರು ಇವರು ಮನೆಗಾಗಿ. ಮನೆಯನ್ನು ಘೋಷಣೆ ಮಾಡಲಾಗಿತ್ತು, ಆದರೆ ಮನೆ ಸಿಕ್ಕಿರಲಿಲ್ಲ. 12 ಗಂಟೆಯಲ್ಲೇ ಈಗ ಮನೆ ಸಿಕ್ಕಿದೆ. TV9 ವರದಿ ವಿಶೇಷ ಚೇತನ ಕ್ರೀಡಾ ಸಾಧಕನಿಗೆ ಸೂರು. ಕ್ರೀಡಾಪಟುವಿಗೆ ಬೇಕಾಗಿದೆ ಸೂರು ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ವರದಿಯನ್ನ ಪ್ರಸಾರ ಮಾಡಲಾಗಿತ್ತು. ಆ ವರದಿಯ ಇಂಪ್ಯಾಕ್ಟ್ ಇದು. ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ಕುಟುಂಬದಿಂದ ಅರ್ಜಿ ಸಲ್ಲಿಸಲಾಗಿತ್ತು. ಸಾಲ ಮಾಡಿ 1 ಲಕ್ಷ ರೂಪಾಯಿ ಹಣ ಕಟ್ಟಿದ್ದಂತಹ ಯುವಕ ಪ್ರಸಾದ್ ಕುಟುಂಬ ಮನೆಗಾಗಿ ಅರ್ಜಿ ಸಲ್ಲಿಸಿ 5 ವರ್ಷ ಆದರೂ ಕೂಡ ಮನೆ ಇನ್ನೂ ಕೂಡ ಸಿಕ್ಕಿರಲಿಲ್ಲ. ಬಿದರಳ್ಳಿಯ ಬಿ ಬ್ಲಾಕ್ ಕಾಮಗಾರಿ ಮುಗಿಯದ ಹಿನ್ನೆಲೆಯಲ್ಲಿ ಪ್ರಸಾದ್ ಕುಟುಂಬಕ್ಕೆ ಮನೆ ನೀಡದೆ ಸತಾಯಿಸ್ತಾ ಇದ್ದಂತಹ ಸರ್ಕಾರ ಕಾಮಗಾರಿ ಮುಗ್ದಿಲ್ಲ ಅಥವಾ ಬೇರೆ ಬೇರೆ ಏನೋ ರೀಸನ್ಗಳನ್ನ ಇಟ್ಕೊಂಡು ಆತನಿಗೆ ಮನೆಯನ್ನ ಕೊಟ್ಟಿರಲಿಲ್ಲ. ಬಾಡಿಗೆ ಕಟ್ಟಲಾಗದೆ ಕಷ್ಟದ ಜೀವನ ಸಾಗಿಸ್ತಾ ಇದ್ದಂತಹ ಪ್ರಸಾದ್. ಬಟ್ಟೆ ವ್ಯಾಪಾರಿ ರಾಮು ಅಂದ್ರೆ ಪ್ರಸಾದ್ ಅವರ ತಂದೆ ಏನಿದ್ದಾರೆ ಅವರು ಬಟ್ಟೆ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಹೇಮಲತಾ ದಂಪತಿ ಪುತ್ರ ಪ್ರಸಾದ್. ಬೆಂಗಳೂರಿನ ಕಮರ್ಷಿಯಲ್ ಎಸ್ಟೇಟ್ ನಲ್ಲಿರುವಂತಹ ಕುಟುಂಬ ಸುಮಾರು ವರ್ಷಗಳಿಂದ ಬಾಡಿಗೆ ಮನೆಯಲ್ಲೇ ಇದ್ದಾರೆ. ಈ ಬಗ್ಗೆ TV9 ನಲ್ಲಿ ಇವತ್ತು ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಲಾಗಿತ್ತು. ಇಲ್ಲಿ ಗಮನಿಸ್ತಾ ಇದ್ದೀವಲ್ಲ, ರಸ್ತೆ ಬದಿಯಲ್ಲಿ ನಿಲ್ಲಿಸಿಕೊಂಡು ಬಟ್ಟೆಯನ್ನ ವ್ಯಾಪಾರ ಮಾಡ್ತಾ ಇದ್ರು. ಕ್ರೀಡಾಪಟುವಿನ ತಂದೆ ತಾಯಿ ಈ ರೀತಿಯಾಗಿ ರಸ್ತೆ ಬದಿಯಲ್ಲಿ ನಿಲ್ಲಿಸಿಕೊಂಡು ಅವರು ಬಟ್ಟೆ ವ್ಯಾಪಾರವನ್ನು ಮಾಡ್ತಾ ಇದ್ರು. ಬಾಡಿಗೆ ಮನೆಯಲ್ಲಿದ್ದರು. ಹಲವಾರು ವರ್ಷಗಳಿಂದ ಬಾಡಿಗೆ ಕಟ್ಟಿ ಸುಸ್ತಾಗಿದ್ರು. ಜೊತೆಗೆ ಎಲ್ಲೋ ಒಂದು ಕಡೆ ಒಂದು ಕನಸು ಪ್ರತಿಯೊಬ್ಬರಿಗೂ ಕೂಡ ಇದ್ದೇ ಇರುತ್ತೆ. ನಮ್ಮದೇ ಒಂದು ಸ್ವಂತ ಸೂರನ್ನ ಕಟ್ಕೊಳ್ಬೇಕು ಅಥವಾ ನಮ್ಮ ಒಂದು ಸ್ವಂತ ಸೂರನ್ನ ಮಾಡ್ಕೊಳ್ಬೇಕು ಅನ್ನೋ ಒಂದು ಕನಸು ಪ್ರತಿಯೊಬ್ಬರಿಗೂ ಕೂಡ ಇದ್ದೇ ಇರುತ್ತೆ. ಅದೇ ರೀತಿಯಾಗಿ ಇವರು ಕೂಡ ಕನಸ್ಕೊಂಡಿದ್ರು. 1 ಲಕ್ಷ ರೂಪಾಯಿ ಎಲ್ಲೋ ಅಡ್ಜಸ್ಟ್ ಮಾಡಿ ಅದನ್ನು ಸರ್ಕಾರಕ್ಕೆ ಕಟ್ಟಿ 5 ವರ್ಷಗಳಿಂದಲೂ ಕೂಡ ನಮಗೆ ಮನೆ ಸಿಗುತ್ತೆ ಅಂತ ಅಲ್ತಾಡ್ತಾ ಇದ್ರು. ಆದರೆ ಈಗ ಅವರಿಗೆ ಮನೆ ಸಿಕ್ಕಿದೆ. TV9ನಲ್ಲಿ ವರದಿ ಪ್ರಸಾರ ಆದ ನಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿರುವಂತಹ ಪ್ರಸಾದ್, ವಿಶೇಷ ಚೇತನರ ಕ್ರೀಡೆಯಲ್ಲಿ ಸಾಧನೆ ಮಾಡಿದಂಥ ಯುವಕ ಪ್ರಸಾದ್ ಅಮೆರಿಕಾದಲ್ಲಿನ ಒಲಿಂಪಿಕ್ಸ್ ಮತ್ತು ಮಲೇಷಿಯಾಗೂ ಕೂಡ ಹೋಗಿದ್ದಾರೆ. ಪ್ರಸಾದ್ ಅಮೆರಿಕಾದಲ್ಲಿ ನಡೆದ ವಿಶೇಷ ಚೇತನರ ಕ್ರೀಡೆಯಲ್ಲಿ ಅವರು ಭಾಗವಹಿಸಿದ್ರು. CM ಸಿದ್ದರಾಮಯ್ಯ ಅವರಿಂದಲೂ ಕೂಡ ಯುವಕ ಪ್ರಸಾದ್ಗೆ ಶಹಬಾಷ್ ಗಿರಿ ಸಿಕ್ಕಿದೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಯಿಂದಲೂ ಕೂಡ ಪ್ರಶಸ್ತಿ ಸ್ವೀಕರಿಸಿದ್ದಾರೆ. ಕೆಂಪೇಗೌಡ ಪ್ರಶಸ್ತಿ ಸೇರಿದಂತೆ ರಾಜ್ಯಪಾಲರಿಂದಲೂ ಕೂಡ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ. ಇಷ್ಟೆಲ್ಲ ಸಾಧನೆ ಮಾಡಿದ್ರು ಕೂಡ ಒಂದು ಸ್ವಂತ ಸೂರು ಇರಲಿಲ್ಲ. ಅದಕ್ಕಾಗಿ ಪರದಾಡ್ತಾ ಇದ್ರು. ಈ ಬಗ್ಗೆ ಬೆಳಗ್ಗೆ 9 ಗಂಟೆಗೆ TV9ನಲ್ಲಿ ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಲಾಗಿತ್ತು. ರಾತ್ರಿ 9 ಗಂಟೆಗೆ ಮನೆ ಹಂಚಿಕೆಯನ್ನು ಮಾಡಲಾಗಿದೆ. ಅಂದರೆ TV9ನಲ್ಲಿ ವರದಿ ಪ್ರಸಾರ ಆದ 12 ಗಂಟೆ ಒಳಗಡೆನೆ ಅವರಿಗೆ ಮನೆಯನ್ನು ಹಂಚಿಕೆ ಮಾಡಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ರವನ್ನು ಕೂಡ ಈಗಾಗಲೇ ವಿತರಿಸಿದ್ದಾರೆ ಪರಶುರಾಮ್. TV9ಗೆ ಹೃದಯಪೂರ್ವಕ ಧನ್ಯವಾದ ಹೇಳಿದ್ದಾರೆ ಪ್ರಸಾದ್. ತಂದೆ ರಾಮು, ಪ್ರಸಾದ್ ಅವರ ತಂದೆ ರಾಮು ಧನ್ಯವಾದ ಹೇಳಿದ್ದಾರೆ. TV9ಗೆ ಧನ್ಯವಾದ ಹೇಳಿದ್ದಾರೆ ಸಾಧಕ ಪ್ರಸಾದ್ ಅವರ ತಂದೆ ರಾಮು. ಇನ್ನು 4 ದಿನಗಳ ಒಳಗೆ ಪ್ರಸಾದ್ ಕುಟುಂಬಕ್ಕೆ ಕೇಸ್ ಸಿಗುತ್ತೆ. ಪತ್ರ ಹಂಚಿಕೆ ಮಾಡಲಾಗಿದೆ. TV9ಗೆ ನಿಗಮದ MD ಪರಶುರಾಮ್ ಶಿನ್ನಾಳ್ಕರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ನೀಡಿದ್ದಾರೆ. ರಾಜೀವ್ ಗಾಂಧಿ ನಿಗಮದ MD ಪರಶುರಾಮ್ ಶಿನ್ನಾಳ್ಕರ್ MLA ಕೋಟಾದ ಅಡಿಯಲ್ಲಿ ಮನೆ ಹಂಚಿಕೆ ಮಾಡಲಾಗಿದೆ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಶ್ರೀ ರಾಮು ಆರ್ ಇವರಿಗೆ ನಾವು ಇವತ್ತು ಮಾನ್ಯ MLA ಅವ್ರ ಕೋಟಾದಲ್ಲಿ ಲೋಕಲ್ ಕೋಟಾದಲ್ಲಿ ಮನೆ ಹಂಚಿಕೆ ಮಾಡಿದ್ದೀವಿ. ಇದಕ್ಕೆ ಮೂಲ ಕಾರಣ ಅಂದರೆ ಹಾನರಬಲ್ MLA ಅವರಾದಂಥ ಶ್ರೀಮತಿ ಮಂಜುಳಾ ಅರವಿಂದ್ ಲಿಂಬಾವಳಿ ಅವರ ಗಮನಕ್ಕೆ ವಿಷಯ ತಂದಾಗ ಅವರು ತಕ್ಷಣಕ್ಕೆ ಸ್ಪಂದಿಸಿ ಆಯಿತು ನಮ್ಮ
ಕೋಟಾದಲ್ಲಿ ನಾನು ಕೊಡ್ತೀನಿ ಅಂತ ಒಪ್ಕೊಂಡು ಇವತ್ತೇ ಸೈನ್ ಮಾಡಿ ಕೊಟ್ಟರು. ಸೊ ಹಾಗಾಗಿ ನಾವು ಶ್ರೀ ರಾಮು ಆರ್ ಇವರಿಗೆ ಅಂದರೆ ಶ್ರೀ ಪ್ರಸಾದ್ ಆರ್ ಏನಿದಾರಲ್ಲ, ಪ್ಯಾರಾ ಒಲಿಂಪಿಕ್ ಸ್ಪೆಷಲ್ ಕೋಟಾದಲ್ಲಿ ಅಚೀವ್ಮೆಂಟ್ ಮಾಡಿದ್ದಾರೆ, ಭಾಳಷ್ಟು ಸಾಧನೆ ಮಾಡಿದ್ದಾರೆ. ಅವರಿಗೆ ನಮ್ಮ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನಿಂದ 5 ವರ್ಷದಿಂದ ಮನೆ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ರು. ಸೊ ಅಲ್ಲಿ ಏನಾಗಿದೆ, ಪ್ರಾಜೆಕ್ಟ್ ಸ್ಟಾರ್ಟ್ ಆದಮೇಲೆ ಒಂದು ಬ್ಲಾಕ್ ರೆಡಿ ಆಗಿದೆ, ಬಟ್ ಇವ್ರು ಅಪ್ಲೈ ಮಾಡಿರೋದು ರೆಡಿ ಆಗದೆ ಇರೋ ಬಿ ಬ್ಲಾಕಲ್ಲಿ. ಸೊ ರೆಡಿ ಆಗಿರುವಂಥ ಎ ಬ್ಲಾಕಲ್ಲಿ ಇವ್ರಿಗೆ ಅಪ್ಲೈ ಮಾಡ್ಲಿಕ್ಕೆ ಹೋದಾಗ ಪಬ್ಲಿಕ್ ಕೋಟಾ ಅಂತೇಳಿ ಅಲ್ಲಿ ಸಿಕ್ಕಿರಲಿಲ್ಲ. ಸೊ ಬಿ ಬ್ಲಾಕ್ ರೆಡಿ ಆಗಲಿಕ್ಕೆ ಸ್ವಲ್ಪ ಟೈಮ್ ಬೇಕಿತ್ತು. ಹಾಗಾಗಿ ಇವರು ತಮ್ಮ TV9ಗೆ ಈ ಸಂದರ್ಶನದಲ್ಲಿ ನಾನು ನೋಡಿದೆ ಈ ವಿಷಯ. ಅದಾದಮೇಲೆ ಇದನ್ನು ನಾವು ಗಮನಿಸಿ ಮಾನ್ಯ ಹಾನರಬಲ್ MLA ಅವ್ರ ಗಮನಕ್ಕೆ ತಂದು ಈ ಕೋಟಾದಲ್ಲಿ ಈಗ ಹಂಚಿಕೆ ಪತ್ರನ ಕೊಡ್ತಾ ಇದ್ದೀವಿ. ಅವ್ರ ಸಾಧನೆಯನ್ನು ನಾವು ಪರಿಗಣಿಸಬೇಕಾಗುತ್ತೆ, ಅದನ್ನು ನಾವು ಪ್ರೋತ್ಸಾಹಿಸಬೇಕಾಗುತ್ತೆ. ಈ ಕೋಟಾದಲ್ಲಿ 2 ಹಂಚಿಕೆ ಪತ್ರ ಕೊಡ್ತಾ ಇದ್ದೀವಿ. ಶ್ರೀ ರಾಮು ಆರ್ ಅವರಿಗೆ, ಮತ್ತೊಂದು ಅವರ ಬ್ರದರ್ ಆದಂಥ ಶ್ರೀ ಆರ್ ಜಯರಾಮನ್ ಅವರಿಗೆ. ಒಂದು 601 6ನೇ ಮಹಡಿ ಎ ಬ್ಲಾಕು, ಇನ್ನೊಂದು 602 6ನೇ ಮಹಡಿ ಎ ಬ್ಲಾಕು. ಅಕ್ಕಪಕ್ಕದ ಮನೆಯಲ್ಲಿ 2 ಸಹೋದರರು ಇರಲಿ ಅಂತೇಳಿ. ಸೊ ಇದನ್ನು ಅವ್ರಿಗೆ ಹಂಚಿಕೆ ಈಗ ಇವತ್ತು ಕೊಟ್ಟಿದ್ದೀವಿ. ಸೊ ನೆಕ್ಸ್ಟ್ ವೀಕಲ್ಲಿ ಅವರು ಹೋಗಿ ಅಲ್ಲಿ ಇರ್ಕೋಬಹುದು. ಇನ್ನು ಪ್ರಸಾದ್ ಅವರ ತಂದೆ ರಾಮು TV9ಗೆ ತುಂಬು ಹೃದಯದ ಧನ್ಯವಾದವನ್ನ ಹೇಳಿದ್ದಾರೆ. ರಾಮು ಜೊತೆ ನಮ್ಮ ಪ್ರತಿನಿಧಿ ನಟರಾಜ್ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಹಾಗಾದ್ರೆ ಕೇಳೋಣ ಬನ್ನಿ. ಕ್ರೀಡಾಪಟುವಿಗೆ ಬೇಕಿದೆ ಸೂರು ಅನ್ನೋ ಒಂದು ವರದಿಯನ್ನ TV9 ಪ್ರಸಾರ ಮಾಡಿತ್ತು. ಕೆಲವೇ 8 ಗಂಟೆಗಳಲ್ಲಿ ಕ್ರೀಡಾಪಟುವಿಗೆ ಮನೆಯನ್ನ ಮಂಜೂರು ಮಾಡಿದೆ. ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಮಂಜೂರು ಮಾಡಿದೆ. ಸದ್ಯ ನನ್ನ ಜೊತೆಗೆ ಮಾತನಾಡೋದಕ್ಕೆ ಫಲಾನುಭವಿ ಆದಂತಹ ರಾಮು ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗಾಗಲೇ TV9ನಲ್ಲಿ ಒಂದು ವರದಿ ಪ್ರಸಾರ ಆಗಿತ್ತು. ಸೊ ಈಗ 8 ಗಂಟೆಗಳಲ್ಲಿ ತಮಗೆ ಮನೆ ಮಂಜೂರು ಮಾಡಿದ್ದಾರೆ. ಸೊ ಏನ್ ಹೇಳ್ತೀರಿ ಸರ್? TV9 ಅವರಿಗೆ ಬಹಳ ನಾನು ಹ್ಯಾಪಿನೆಸ್ ಹೇಳ್ತೀನಿ. ಒಂದು ಎರಡನೇದು, 5 ವರ್ಷ ತಿರುಗಿದ್ದೀನಿ ಸರ್ ಈ ಮನೆಗೋಸ್ಕರ. ಮನೆ ನನಗೆ ಸಿಗ್ತಾ ಇಲ್ಲ. ಇವತ್ತು 8 ಅವರ್ಸ್ನಲ್ಲಿ ನನಗೆ ಮನೆ ಸಿಕ್ಕಿದೆ. ನನ್ನ ಕೃತಜ್ಞತೆ TV9 ಅವರಿಗೆ ಖಂಡಿತ ಹೇಳಬೇಕು. ಸರ್, ಈಗ ಯಾವ ವರ್ಷದಲ್ಲಿ ತಾವು ಅಪ್ಲೈ ಮಾಡಿದ್ರಿ? ಸೊ ಈ ವರ್ಷ ಅಂದರೆ 2025ಕ್ಕೆ ಸ್ಯಾಂಕ್ಷನ್ ಆಗಿದೆ. ಏನು ಹೇಳ್ತೀರಿ ಅದಕ್ಕೆ? 2021ನಲ್ಲಿ ಮಾಡಿದ್ದೀನಿ ಸರ್. 2021 ಅಂದರೆ ಈಗ 5 ಇಯರ್ಸ್ ಆಗ್ತಾ ಇದೆ. ಆ ವರ್ಷದಲ್ಲಿಂದನೇ ಅಪ್ಲೈ ಮಾಡಿ ಬರ್ತಾ ಇದೆ, ಕೇಳ್ತಾ ಇದೆ, ಈಗಾಗತ್ತೆ ಹಾಗಾಗತ್ತೆ ಹೀಗಾಗತ್ತೆ ಅಂದರು. ಇವತ್ತು ತನಕ ಆಗಿಲ್ಲ. TV9 ಬಂದಮೇಲೆ ವಿತಿನ್ 8 ಅವರ್ಸ್ನಲ್ಲಿ ನನಗೆ ಮನೆ ಅಲಾಟ್ಮೆಂಟ್ ಮಾಡಿ ಕೊಟ್ಬಿಟ್ಟಿದ್ದಾರೆ ಸರ್. ಸರ್, ಈಗ ಯಾವ ಏರಿಯಾದಲ್ಲಿ ಅಂತ ಯಾವ ಊರಲ್ಲಿ ಆಗಿದೆ ಸರ್? ಬಿದರಳ್ಳಿನಲ್ಲಿ ಆಗಿದೆ. KR ಪುರ ಇದು ಬರುತ್ತೆ, ಅದು ಬಿದರಳ್ಳಿನಲ್ಲಿ ನನಗೆ ಅಲಾಟ್ಮೆಂಟ್ ಎ ಬ್ಲಾಕ್ನಲ್ಲಿ ಮಾಡಿದ್ದಾರೆ. ಸರ್, ಇಷ್ಟು ದಿನ ತಮಗೆ ಕೆಲವೊಂದು ಅಡೆತಡೆಗಳು ಬಂದಿದ್ವು. ಸೊ ಇಮಿಡಿಯೇಟ್ಲಿ ಇವತ್ತು ಪರಿಹಾರ ಆಯಿತು. ಸೊ ಅದಕ್ಕೇನು ಹೇಳ್ತೀರಿ? ಅದಕ್ಕೆ ಸಂತೋಷ ಸರ್, ಅದಕ್ಕೆ ಸಂತೋಷ. TV9ಗೆ ಸಂತೋಷ. TV9ಇಂದನೇ ಆಗಿರೋದಿಲ್ಲ. TV9 ಸ್ಟಾಫ್ಗೆ, TV9 MDಗೆ ಎಲ್ಲರಿಗೂ ನಾನು ಭಾಳ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಸರ್. ಸರ್, ಇಷ್ಟು ದಿನ ತಾವು ಇಲ್ಲಿ ಕಚೇರಿಗೆ ಬಂದು ಅಲೆದಾಡ್ತಾ ಇದ್ರಿ. ಸೊ ಎಷ್ಟೊಂದು ಅಡೆತಡೆಗಳು ಬಂದಿದ್ವು. ಸೊ ಇವತ್ತು ಆಗಿದೆ. ಸೊ ಅದಕ್ಕೇನು ಹೇಳ್ತೀರಿ? ಅದನ್ನ ಇಷ್ಟು ವರ್ಷ ನನಗೆ ಸಿಕ್ಕಲಿಲ್ಲ ಇರೋದು, ಇವತ್ತು 8 ಅವರ್ಸ್ನಲ್ಲಿ ಸಿಕ್ಕಿದೆ ಅಂದರೆ ಇದ್ರನ್ನ ಒಂದು ದೊಡ್ಡ ಹೆಮ್ಮೆ ನನಗೆ. TV9ಗೆ ಹೇಳಿದ್ದೀನಿ, ಸಾಹೇಬರು ಬರ್ತಾರೆ, ಸಾಹೇಬರಿಗೂ ಮಾತಾಡಿಸ್ಬೇಕು ಈಗ. ಸೊ ಈಗಾಗಲೇ ಅಂದರೆ ಆರ್ಡರ್ ಲೆಟರ್ ನಿಮ್ಮ ಹತ್ರ ತಲುಪಿದೆ. ಹಾಂ, ಸೊ ಏನು ಹೇಳ್ತೀರಿ ಅದಕ್ಕೆ? ಸಂತೋಷ ಸರ್. ಆರ್ಡರ್ ಲೆಟರ್ ಕೊಟ್ಬಿಟ್ರೆ ಅದು ನನಗೆ ಇಲ್ಲ, ಸಾಹೇಬರು ನನ್ನ ತಮ್ಮನಿಗೂ ಸೇರಿ ಮಾಡಿದ್ದಾರೆ. ಆದ್ದರಿಂದ ಅವರಿಗೆ ಭಾಳ ಥ್ಯಾಂಕ್ಸ್ ಹೇಳಬೇಕಂತ ಆಸೆ. TV9ಗೂ ತುಂಬ ಥ್ಯಾಂಕ್ಸ್ ಹೇಳಬೇಕಂತ ಆಸೆ ಸರ್. ಸೊ ಕೇಳಿದ್ರಲ್ಲ, ಏನಂತಂದ್ರೆ 5 ವರ್ಷಗಳಿಂದ ನಾನು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಅಲೆದಾಡ್ತಾ ಇದ್ದೆ, ಆದರೆ ಯಾವುದೇ ರೀತಿಯಾದಂಥ ಒಂದು ಸ್ಪಂದನೆ ಸಿಕ್ಕಿರಲಿಲ್ಲ. ಆದರೆ ಇವತ್ತು TV9 ವರದಿ ಪ್ರಸಾರದ ಬೆನ್ನಲ್ಲೇ ಕೆಲವೇ 8 ಗಂಟೆಗಳಲ್ಲಿ ನನಗೆ ಮನೆಯನ್ನು ಮಂಜೂರು ಮಾಡಿದ್ದಾರೆ. ನಾನು ತುಂಬ ಸಂತೋಷವಾಗಿದ್ದೀನಿ. TV9ಗೆ ಹೃದಯಪೂರ್ವಕವಾದಂಥ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ ಅನ್ನೋದು ಇವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ನಟರಾಜ್, TV9 ಬೆಂಗಳೂರು. ಗಮನಿಸಬೇಕಾಗಿರುವಂಥ ಅಂಶ ಅಂತಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿರುವಂತಹ ಪ್ರಸಾದ್ ಇವರು ಭಾರತವನ್ನ ಪ್ರತಿನಿಧಿಸಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡೆಯಲ್ಲಿ ಭಾಗಿಯಾಗಿದ್ದಾರೆ, ಭಾರತವನ್ನ ಪ್ರತಿನಿಧಿಸಿದ್ದಾರೆ. ವಿಶೇಷ ಚೇತನರ ಕ್ರೀಡೆಯಲ್ಲಿ ಸಾಧನೆ ಮಾಡಿದಂಥ ಯುವಕ ಪ್ರಸಾದ್ ಅಮೆರಿಕಾದಲ್ಲಿನ ಒಲಿಂಪಿಕ್ಸ್ ಮತ್ತು ಮಲೇಷಿಯಾಗೂ ಕೂಡ ಇವರು ಹೋಗಿದ್ದಾರೆ. ಅಮೆರಿಕಾದಲ್ಲಿ ನಡೆದ ವಿಶೇಷ ಚೇತನರ ಕ್ರೀಡೆಯಲ್ಲಿ ಇವರು ಭಾಗವಹಿಸಿದ್ರು, ಭಾರತವನ್ನ ಪ್ರತಿನಿಧಿಸಿದ್ರು. ಈ ಕಾರಣದಿಂದಾಗಿ CM ಸಿದ್ದರಾಮಯ್ಯ ಅವರು ಕೂಡ ಯುವಕನಿಗೆ ಶಭಾಷ್ ಹೇಳಿದ್ದಾರೆ. ಅಂದರೆ ಸಾಕಷ್ಟು ಬಾರಿ ಸನ್ಮಾನಿಸಿದ್ದಾರೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಪ್ರಶಸ್ತಿಯನ್ನು ನೀಡಿದ್ದಾರೆ. ಕೆಂಪೇಗೌಡ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳನ್ನು ಪ್ರಸಾದ್ ಸ್ವೀಕರಿಸಿದ್ದಾರೆ. ಆದರೆ ಒಂದು ಸ್ವಂತ ಸೂರಿಲ್ಲದೆ ಅಲೆದಾಡಬೇಕಾದಂಥ ಪರಿಸ್ಥಿತಿ ಇವರಿಗಿತ್ತು. ಆದರೆ ಈಗ TV9 ವರದಿಯಿಂದ ಅವರಿಗೆ ಒಂದು ಮನೆ ಸಿಕ್ಕಿದೆ.